ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಲ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಕೇಂದ್ರದಿಂದ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾನ್ಸ್ಟಿಪೇಷನ್ ಬಗ್ಗೆ ಮಾತಾಡೋಣ. ಮಲಬದ್ಧತೆ ಕಾಮನ್ ಆಗಿ ತುಂಬಾ ಜನಕ್ಕೆ ದಿನನಿತ್ಯ ಮಲಬದ್ಧತೆ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಬಟ್ ಅವರು ಇದನ್ನ ಸೀರಿಯಸ್ ಆಗಿ ತಗೊಳ್ದೆ ನೆಗ್ಲೆಕ್ಟ್ ಮಾಡ್ತಾ ಬಂದು ಅದಕ್ಕೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಯಾವ ರೀತಿ ಸಿಂಪ್ಟಮ್ಸ್ ಇದ್ದಾಗ ನೀವು ಅದನ್ನ ಸೀರಿಯಸ್ ಆಗಿ ತಗೋಬೇಕು, ಯಾವ ರೀತಿ ಇದನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಕಾನ್ಸ್ಟಿಪೇಷನ್ ಅಂತ ನಾವು ಯಾವಾಗ ಅದನ್ನ ಡಯಾಗ್ನೋಸ್ ಮಾಡ್ತೀವಿ ಅಂತ ಹೇಳಿದ್ರೆ, ವಾರದಲ್ಲಿ 3 ಸಲಕ್ಕಿಂತ ಕಡಿಮೆ ನೀವು ಮೋಷನ್ ಪಾಸ್ ಮಾಡಿದ್ರೆ, ಅಥವಾ ನಿಮ್ಗೆ ತುಂಬಾ ಹಾರ್ಡ್ ಸ್ಟೂಲ್ಸ್ ಆಗ್ತಾ ಇದೆ, ತುಂಬಾ ಪೇನ್ ಆಗ್ತಿದೆ ಮೋಷನ್ ಪಾಸ್ ಮಾಡ್ಬೇಕಾದ್ರೆ, ಇದು ಒಂದು ಇದ್ದಾಗ, ಇಲ್ಲ ಅಂತ ಹೇಳಿದ್ರೆ ನೀವು ಮೋಷನ್ ಪಾಸ್ ಮಾಡಿದ ಮೇಲೆ ಕೂಡ ನಿಮ್ಗೆ ಹೊಟ್ಟೆ ಇನ್ನೂ ಫುಲ್ ಆಗಿ ಅನಿಸ್ತಿದೆ, ಇನ್ಕಂಪ್ಲೀಟ್ ಇವ್ಯಾಕ್ಯುಯೇಷನ್ ಅಂತ ಹೇಳ್ತೀವಿ, ಅಂದ್ರೆ ಕಂಪ್ಲೀಟ್ ಆಗಿ ಮೋಷನ್ ಪಾಸ್ ಮಾಡಿಲ್ಲ ಅಂತ ಫೀಲಿಂಗ್ ಬರ್ತಾ ಇರುತ್ತೆ. ಈ 3 ಕ್ಯಾಟಗರೀಸ್ ಇದ್ರೆ ನಾವು ಕಾನ್ಸ್ಟಿಪೇಷನ್ ಅಂತ ಕನ್ಫರ್ಮ್ ಮಾಡ್ಬೋದು. ಅದಲ್ಲದೆ ಕೆಲವೊಬ್ಬರಿಗೆ ಕಾಂಪ್ಲಿಕೇಶನ್ಸ್ ಆಗಿ ಪೇನ್ ಆಗ್ತಾ ಇರುತ್ತೆ, ಹೊಟ್ಟೆ ನೋವು ಬರ್ತಾ ಇರುತ್ತೆ, ಇಲ್ಲ ಅಂದ್ರೆ ಬ್ಯಾಕ್ ಪೇನ್ ಆಗ್ತಾ ಇರುತ್ತೆ, ಅದ್ರ ಜೊತೆಗೆ ಫೀವರ್ ಬರ್ತಾ ಇರ್ಬೋದು, ಅಥವಾ ಬ್ಲೀಡಿಂಗ್ ಆಗ್ಬೋದು, ಇನ್ನು ಕೆಲವೊಬ್ಬರಿಗೆ ಪೈಲ್ಸ್ ಕನ್ಫರ್ಮ್ ಆಗ್ಬೋದು, ಫಿಸ್ಟುಲಾ ಇರ್ಬೋದು. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಕೂಡ ಕಾನ್ಸ್ಟಿಪೇಷನ್ ನ ಕಾಂಪ್ಲಿಕೇಶನ್ಸ್. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಏನಾದ್ರೂ ನಿಮ್ಗೆ ಕಾಂಪ್ಲಿಕೇಶನ್ಸ್ ಇದ್ದಾಗ, ಬ್ಲೀಡಿಂಗ್ ಕಾಣಿಸಿದ್ರೆ, ಅಥವಾ ತುಂಬಾ ಜಾಸ್ತಿ ನೋವು ಬರ್ತಾ ಇದ್ರೆ, ಹೊಟ್ಟೆ ನೋವು ಆಗ್ತಾ ಇದ್ರೆ, ನೀವು ಇದಕ್ಕೆ ಕನ್ಸಲ್ಟೇಷನ್ ಮಾಡಿಕೊಂಡು ಪ್ರಾಪರ್ ಆಗಿರುವ ಟ್ರೀಟ್ಮೆಂಟ್ ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕಾಮನ್ ಆಗಿ ಕಾನ್ಸ್ಟಿಪೇಷನ್ ಯಾಕೆ ಆಗತ್ತೆ ಅಂತ ನೋಡೋಣ. ಒಂದು ಏನಂತ ಹೇಳಿದ್ರೆ, ನೀರು ತುಂಬಾ ಕಡಿಮೆ ಕುಡಿತಾ ಇರ್ತೀರಾ, ಎಲ್ಲಾದ್ರೂ ಟ್ರಾವೆಲಿಂಗ್ ಅಲ್ಲಿ ಹೋಗಿರ್ತೀರಾ, ಸೊ ಏನಾದ್ರೂ ಫುಡ್ ಅಲ್ಲಿ ಚೇಂಜಸ್ ಆಗಿರ್ಬೋದು, ಅಥವಾ ನೀರು ತುಂಬಾ ಕಡಿಮೆ ಕುಡಿದು ಸ್ವೆಟ್ಟಿಂಗ್ ಜಾಸ್ತಿ ಆಗಿರ್ಬೋದು. ಸ್ಪೆಸಿಫಿಕ್ ಆಗಿ ಈ ಸಮ್ಮರ್ ಟೈಮ್ ಅಲ್ಲಿ ಸ್ವೆಟ್ಟಿಂಗ್ ಜಾಸ್ತಿ ಆಗ್ತಾ ಇರುತ್ತೆ, ಆಮೇಲೆ ಅದ್ರ ಪ್ರಕಾರ ನೀವು ನೀರು ಜಾಸ್ತಿ ಕುಡಿದೇ ಹೋದ್ರೆ ಆಗತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಜನಕ್ಕೆ ಪ್ರಾಬ್ಲಮ್ ಅಂತ ಇರೋದಿಲ್ಲ, ಆದ್ರೆ ಟ್ರಾವೆಲಿಂಗ್ ಅಲ್ಲಿ ಹೋಗಿರ್ತಾರೆ, ಹೊರಗಡೆ ಹೋಗಿರ್ತಾರೆ, ತುಂಬಾ ಸ್ಪೆಸಿಫಿಕ್, ಈಗ ನಿಮ್ಗೆ ಮೋಷನ್ ಪಾಸ್ ಮಾಡ್ಬೇಕು ಅಂತ ಫೀಲ್ ಆದ್ರೆ, ನೀವು ಎಲ್ಲಿರ್ತೀರೋ ಅಲ್ಲೇ ಹತ್ರ ಒಂದು ಪ್ಲೇಸ್ ಹುಡ್ಕೊಂಡು ನೀವು ಇಂಪಾರ್ಟೆಂಟ್ ಆಗಿ ಆ ಟೈಮಲ್ಲಿ ಮೋಷನ್ ಪಾಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಇದು ಕಾನ್ಸ್ಟಿಪೇಷನ್ ಆಗತ್ತೆ. ಸುಮಾರು ಜನ ಈ ರೀತಿ ತುಂಬಾ ಪರ್ಟಿಕ್ಯುಲರ್ ಆಗಿರ್ತಾರೆ, ನಾನು ಆಫೀಸ್ ಅಲ್ಲಿ ಟಾಯ್ಲೆಟ್ ಯೂಸ್ ಮಾಡಲ್ಲ, ನಾನು ಟ್ರಾವೆಲಿಂಗ್ ಹೋದ್ರೆ ಮಾಡಲ್ಲ ಅಂತ. ಅದಾದ ನಂತರ ಅವರಿಗೆ ಕಾನ್ಸ್ಟಿಪೇಷನ್ ಕಾಮನ್ ಆಗಿ ಆಗ್ತಾ ಬರುತ್ತೆ, ಆಮೇಲೆ ಅದರಿಂದ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಈ ಅರ್ಜ್ ಬಂದಾಗ, ಕಾನ್ಸ್ಟಿಪೇಷನ್ ಅಲ್ಲಿ ಅರ್ಜ್ ಬಂದಾಗ ಯಾವಾಗೂ ಅದನ್ನ ಸ್ಟಾಪ್ ಮಾಡಬಾರ್ದು. ಅದಕ್ಕೆ ನೀವು ರೆಗ್ಯುಲರ್ ಆಗಿ ಸ್ಟೂಲ್ಸ್ ಪಾಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಹೇಳಿದ್ರೆ, ನಿಮ್ಮ ಫುಡ್ ಅಲ್ಲಿ ಫೈಬರ್ ಇಂಟೇಕ್ ತುಂಬಾ ಕಮ್ಮಿ ಇರುತ್ತೆ, ಅಂದ್ರೆ ನಾರಿನ ಅಂಶ ತುಂಬಾ ಕಡಿಮೆ ತಗೊಳ್ಳೋದ್ರಿಂದ ನಿಮ್ಗೆ ಕಾನ್ಸ್ಟಿಪೇಷನ್ ಆಗ್ತಾ ಇರಬಹುದು. ಇಲ್ಲ ಅಂದ್ರೆ ನಿಮ್ಗೆ ಯಾವ್ದಾದ್ರು ಕಾಯಿಲೆಗಳಿರ್ಬೋದು, ಥೈರಾಯ್ಡ್ ಅಲ್ಲಿ ಹೈಪೋಥೈರಾಯ್ಡಿಸಮ್ ಇರೋರಿಗೆ ಕಾಮನ್ ಆಗಿ ಕಾನ್ಸ್ಟಿಪೇಷನ್ ಬರುವಂತ ಸಾಧ್ಯತೆಗಳಿರುತ್ತೆ. ಇಲ್ಲ ಅಂದ್ರೆ ಯಾವ್ದಾದ್ರು ಮೆಡಿಸಿನ್ಸ್ ಎಫೆಕ್ಟ್ ಇಂದ ಆಗಿರ್ಬೋದು, ಅಥವಾ ಏಜ್ ರಿಲೇಟೆಡ್ ಆಗಿರ್ಬೋದು. ಕಾಮನ್ ಆಗಿ 60 ಇಯರ್ಸ್ಗಿನ ಜಾಸ್ತಿ ಇರೋರಿಗೆ ಕಾನ್ಸ್ಟಿಪೇಷನ್ ಆಗೋದು ತುಂಬಾ ಕಾಮನ್. ಸೊ ಇದೆಲ್ಲ ಕಾರಣಗಳಿಂದ ನಿಮ್ಗೆ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ. ಸೊ ಇದನ್ನ ಟ್ರೀಟ್ಮೆಂಟ್ ಹೇಗೆ ಮಾಡ್ಕೊಳ್ಬೇಕು ಅಂತ, ಮೊದಲನೇದಾಗಿ ಇಂಪಾರ್ಟೆಂಟ್, ನಿಮ್ಗೆ 1 ಸಲ ಅಥವಾ 2 ಸಲ ಮಾತ್ರ ಹಾರ್ಡ್ ಸ್ಟೂಲ್ಸ್ ಆಗಿದ್ದಕ್ಕೆ ನಿಮ್ಗೆ ಕಾನ್ಸ್ಟಿಪೇಷನ್ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಟ್ಯಾಬ್ಲೆಟ್ ಸೆಲ್ಫ್ ಆಗಿ ತಗೊಳ್ಳೋದು ಸ್ಟಾಪ್ ಮಾಡಿ. ಕಾನ್ಸ್ಟಿಪೇಷನ್ ಒಂದು ಈಸಿ ಆಗಿ ನೀವು ರಿಲೀಫ್ ಮಾಡ್ಕೋಬಹುದು. ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ತುಂಬಾ ಸಿವಿಯರ್ ಇಲ್ಲ ಅಂತ ಹೇಳಿದ್ರೆ, ನೀವು ಮನೆಯಲ್ಲಿರುವ ಆಹಾರಗಳನ್ನೇ ತಿಂದ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಅದರಿಂದ ರಿಲೀಫ್ ಸಿಗುತ್ತೆ. ಸೊ ಅನ್ನೆಸೆಸರಿ ಟ್ಯಾಬ್ಲೆಟ್ಸ್ ಅಥವಾ ಮೆಡಿಕೇಶನ್ಸ್ ತಗೊಳ್ಬೇಡಿ. ತಗೊಳ್ತಾ ಬಂದ್ರೆ ಇದು ಒಂದು ಬಾಡಿಗೆ ಹ್ಯಾಬಿಟ್ ಆಗ್ತಾ ಬರುತ್ತೆ. ಸೊ ಇದನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ. ಟ್ರೀಟ್ಮೆಂಟ್ ಅಂತ ವಿಷಯಕ್ಕೆ ಬಂದಾಗ, ನ್ಯಾಚುರೋಪತಿಯಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರೆ, ಎನಿಮಾ ಆಗಿರ್ಬೋದು. ಸೊ ಎನಿಮಾ ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಬವಲ್ಸ್ ನ ಕ್ಲಿಯರ್ ಮಾಡ್ತೀವಿ, ರೆಕ್ಟಮ್ ಅನ್ನು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ, ಮೋಷನ್ ಪಾಸ್ ಆಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಹೊಟ್ಟೆಗೆ ಒಂದು ಮಸಾಜ್. ನೀವು ಮನೆಯಲ್ಲೇ ಮಾಡ್ಕೊಳ್ಬೇಕಾಗಿದ್ರೆ ಹರಳೆಣ್ಣೆ ಅಂದ್ರೆ ಕ್ಯಾಸ್ಟರ್ ಆಯಿಲ್ ನ ನಿಮ್ಮ ಹೊಕ್ಕಳಿಗೆ ಹಚ್ಬಿಟ್ಟು, ಮತ್ತೆ ಹೊಟ್ಟೆ ಮೇಲೆ ಅದನ್ನ ಸ್ವಲ್ಪ ಸರ್ಕ್ಯುಲರ್ ಮೂವ್ಮೆಂಟ್ಸ್ ಕೊಟ್ಟು ಮಸಾಜ್ ಮಾಡ್ಕೊಳ್ಬಹುದು. ಇದರಿಂದ ಕೂಡ ಒಳ್ಳೆ ರಿಲೀಫ್ ಆಗುತ್ತೆ. ಮತ್ತೆ ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಇಂದ ನಿಮ್ಗೆ ನೋವು ಬರ್ತಾ ಇದೆ, ಹೊಟ್ಟೆ ನೋವು ಆಗ್ತಾ ಇದ್ರೆ, ಈ ಮಸಾಜ್ ಮಾಡ್ಬಿಟ್ಟು ಅದ್ರ ಮೇಲೆ ಒಂದು ಹಾಟ್ ಬ್ಯಾಗ್ ನ ಇಟ್ಕೊಳ್ಳಿ, ನಿಮ್ಗೆ ಇನ್ಸ್ಟೆಂಟ್ ಆಗಿ ನಿಮ್ಗೆ ರಿಲೀಫ್ ಆಗುತ್ತೆ, ಮೋಷನ್ ಪಾಸ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ.
ಆಹಾರ ಪದ್ಧತಿ ಯಾವ್ದೆಲ್ಲ ತಗೋಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನೀರು ಜಾಸ್ತಿ ಕುಡಿತಾ ಬರಬೇಕು. ನೀರು ನೀವು ಡಿಹೈಡ್ರೇಷನ್ ಆದಾಗ ಕೂಡ ಕಾನ್ಸ್ಟಿಪೇಷನ್ ತುಂಬಾ ಕಾಮನ್ ಆಗಿ ಆಗುತ್ತೆ. ಸೊ ಅದಕ್ಕೆ ನೀರು ಜಾಸ್ತಿ ಕುಡಿರಿ, ನೀರಿನ ಅಂಶ ಇರುವಂತ ಹಣ್ಣು ತರಕಾರಿಗಳನ್ನ ಜಾಸ್ತಿ ತಗೊಳ್ಳಿ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಫೈಬರ್ ಜಾಸ್ತಿ ತಗೋಬೇಕು. ಅಂದ್ರೆ ನಾರಿನಂಶ ನಿಮ್ಮ ಫುಡ್ ಅಲ್ಲಿ ಜಾಸ್ತಿ ಇರಬೇಕು. ನಾರಿನಂಶ ಯಾವ್ದ್ರಲ್ಲೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಕಾಳು ಮತ್ತೆ ಬೀನ್ಸು, ಈ ರೀತಿ ಎಲ್ಲ ಆಹಾರಗಳಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಸೊ ಇದನ್ನ ರೆಗ್ಯುಲರ್ ಆಗಿ ನೀವು ತಗೊಳ್ಬೇಕು. ಅದಲ್ಲದೆ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಬಾಡಿಯಲ್ಲಿ ಗುಡ್ ಬ್ಯಾಕ್ಟೀರಿಯಾನ ಜಾಸ್ತಿ ಮಾಡುವಂತಹ ಫುಡ್, ಅದು ಮೊಸರಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಈ ರೀತಿ ಆಹಾರಗಳನ್ನ ಕಂಟಿನ್ಯೂಸ್ ಆಗಿ ತಗೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಟ್ರಿಪ್ಟೋಫ್ಯಾನ್ ಅಂತೀವಿ. ಟ್ರಿಪ್ಟೋಫ್ಯಾನ್ ಜಾಸ್ತಿ ಇರುವ ಫುಡ್ಸ್ ತಗೊಂಡ್ರು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಯಾವ್ದ್ರಲ್ಲೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ಬನಾನಾ ಆಗಿರ್ಬೋದು. ಸೊ ದಿನನಿತ್ಯ ಒಂದು ಬಾಳೆಹಣ್ಣು ತಿನ್ನೋದ್ರಿಂದ ಕೂಡ ಕಾನ್ಸ್ಟಿಪೇಷನ್ಗೆ ರಿಲೀಫ್ ಆಗುತ್ತೆ. ಅಥವಾ ಸ್ವೀಟ್ ಪೊಟ್ಯಾಟೊ, ಈ ಸ್ವೀಟ್ ಪೊಟ್ಯಾಟೊ ತಿನ್ನೋದ್ರಿಂದ ಕೂಡ ನಿಮ್ಗೆ ಕಾನ್ಸ್ಟಿಪೇಷನ್ ರಿಲೀಫ್ ಆಗುತ್ತೆ. ಎಳ್ಳಾಗಿರ್ಬೋದು ಮತ್ತೆ ಈ ಬೀನ್ಸ್ ಆಗಿರ್ಬೋದು. ಸೊ ಇದೆಲ್ಲದರಲ್ಲಿ ಕೂಡ ಟ್ರಿಪ್ಟೋಫ್ಯಾನ್ ಕಂಟೆಂಟ್ ಇರುತ್ತೆ, ಅದರಿಂದ ನಿಮ್ಗೆ ರಿಲೀಫ್ ಆಗುತ್ತೆ. ಅದಲ್ಲದೆ ಫ್ಯಾಟ್ ಕಂಟೆಂಟ್ ಕೂಡ ತುಂಬಾ ಮುಖ್ಯ. ಫ್ಯಾಟ್ ಕಂಟೆಂಟ್ ನಿಮ್ಮ ಫುಡ್ ಅಲ್ಲಿ ರೆಗ್ಯುಲರ್ ಆಗಿ ಹೆಲ್ದಿ ಫ್ಯಾಟ್ಸ್ ತಗೊಳ್ಳಿ. ತುಪ್ಪ ಆಗಿರ್ಬೋದು, ಈ ಮೊಸರು, ಮಜ್ಜಿಗೆ ಆಗಿರ್ಬೋದು, ಸೊ ಇದೆಲ್ಲ ನಟ್ಸ್ ಗಳಾಗಿರ್ಬೋದು. ಸೊ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡಿ. ಸ್ಪೆಸಿಫಿಕ್ ಆಗಿ ಏನು ರೆಮಿಡೀಸ್ ಅಂತ ಹೇಳಿದ್ರೆ, ನೀವು ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಗ್ಲಾಸ್ ಬೆಚ್ಚಗೆ ನೀರಲ್ಲಿ ಅದಕ್ಕೆ 1 ಚಮಚ ತುಪ್ಪ ಹಾಕಿ ಅದನ್ನ ಸೇವಿಸಿದ್ಮೇಲೆ ಒಂದು 10 ನಿಮಿಷ ವಾಕಿಂಗ್ ಮಾಡ್ಬೋದು, ಅಥವಾ ಸ್ವಲ್ಪ ಟ್ವಿಸ್ಟಿಂಗ್ ಪೋಸ್ಚರ್ಸ್ ಮಾಡ್ಬೋದು, ಎಕ್ಸಸೈಸಸ್ ಮಾಡ್ಬೋದು. ಇದು ಮಾಡೋದ್ರಿಂದ ನಿಮ್ಗೆ ಮೋಷನ್ ಈಸಿ ಆಗಿ ಪಾಸ್ ಆಗುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಬೆಡ್ ಟೈಮ್ ಅಲ್ಲಿ ಅಂದ್ರೆ ಮಲ್ಗೋಕಿನ ಮುಂಚೆ ನೀವು ಒಂದು ಚಿಕ್ಕ ಗ್ಲಾಸ್ ಹಾಲಿಗೆ, ಅಂದ್ರೆ ಬೆಚ್ಚಗಿರುವ ಹಾಲಿಗೆ ಕೂಡ ತುಪ್ಪ ಹಾಕಿ ತಗೊಳ್ಳೋದ್ರಿಂದ ನಿಮ್ಗೆ ರಿಲೀಫ್ ಆಗುತ್ತೆ. ತುಂಬಾ ಸಿವಿಯರ್ ಕಾನ್ಸ್ಟಿಪೇಷನ್ ಇದ್ದವರು ಏನ್ ಮಾಡಬಹುದು ಅಂತ ಹೇಳಿದ್ರೆ, ಕ್ಯಾಸ್ಟರ್ ಆಯಿಲ್ ನ ನೀವು ಸೇವಿಸಬಹುದು. 1 ಸ್ಪೂನ್ ಕ್ಯಾಸ್ಟರ್ ಆಯಿಲ್ ಅಥವಾ ಹರಳೆಣ್ಣೆನ ನೀವು ಸೇವಿಸ್ಬಿಟ್ಟು 1 ಗ್ಲಾಸ್ ಬೆಚ್ಚಗಿರುವ ನೀರು ಕುಡಿದ್ರೆ ಇಡೀ ದಿನದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಮೋಷನ್ ಕ್ಲಿಯರ್ ಆಗುತ್ತೆ, ಕಂಪ್ಲೀಟ್ ಆಗಿ ಬವಲ್ಸ್ ಕ್ಲಿಯರ್ ಆಗುತ್ತೆ. ಇದು ಒಂದು ತುಂಬಾ ಎಫೆಕ್ಟಿವ್ ಕೋಲಾನ್ ಕ್ಲೆನ್ಸಿಂಗ್ ಅಂತ ನಾವು ಹೇಳ್ಬೋದು. ಸೊ ಇದು ನೀವು ಮಾಡ್ತಾ ಇದ್ರೆ ತುಂಬಾ ಕೇರ್ಫುಲ್ ಆಗಿ ಪ್ರಿಕಾಷನ್ಸ್ ತಗೊಂಡು ಮಾಡಬೇಕು. ಇಲ್ಲ ಅಂದ್ರೆ ಕೆಲವೊಬ್ಬರಿಗೆ ಲೂಸ್ ಮೋಷನ್ಸ್ ಕೂಡ ಆಗ್ತಾ ಬರುತ್ತೆ ಇದಾದ್ಮೇಲೆ. ಸೊ ಕ್ಯಾಸ್ಟರ್ ಆಯಿಲ್ ತಗೊಳ್ಬಹುದು. ಇದು ನಿಮ್ಗೆ ಬೇರೆ ಕೂಡ ಬೆನಿಫಿಟ್ಸ್ ಕೊಡುತ್ತೆ. ಅದರ ಜೊತೆಗೆ ನೀವು ಜಾಸ್ತಿ ಬಾಯ್ಲ್ಡ್ ವೆಜಿಟೇಬಲ್ಸ್ ನ ತಗೊಳ್ಳಿ. ನಿಮ್ಮ ಆಹಾರದಲ್ಲಿ ಸೂಪ್ಸ್ ನ ಜಾಸ್ತಿ ತಗೊಳ್ಳಿ. ಸೂಪ್ ಬೆಚ್ಚಗಿರುತ್ತೆ, ಪ್ಲಸ್ ಅದರಲ್ಲಿ ಫೈಬರ್ ಇರುತ್ತೆ, ಮತ್ತೆ ಅದಕ್ಕೆ ಒಂದ್ ಸ್ವಲ್ಪ ನೀವು ಫ್ಯಾಟ್ಸ್ ನ ಆಡ್ ಮಾಡಿದ್ರೆ, ತುಪ್ಪ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ಅಥವಾ ಕ್ರೀಮ್ ಆಗಿರ್ಬೋದು, ಈ ರೀತಿ ಏನಾದ್ರೂ ಆಡ್ ಮಾಡಿ ತಗೊಂಡ್ರೆ ಸೂಪ್ ಕೂಡ ನಿಮ್ಗೆ ತುಂಬಾ ಎಫೆಕ್ಟಿವ್ ಆಗಿ ಟ್ರೀಟ್ಮೆಂಟ್ ಕೊಡುತ್ತೆ. ಅದಲ್ಲದೆ ಇಸಾಬ್ಗೋಲ್ಡ್ ತುಂಬಾ, ಅಂದ್ರೆ ಸಿಲಿಯಂ ಹಸ್ಕ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಇದು ಒಂದು ತುಂಬಾ ಒಳ್ಳೆ ನಾರಿನಂಶ ಇರುವಂತಹ ಫುಡ್. ಸೊ ಇಸಾಬ್ಗೋಲ್ಡ್ಗೆ ನೀವು ನೀರಿಗೆ ಹಾಕ್ಬಿಟ್ಟು ಅದನ್ನ ಸೇವಿಸಿದ್ರು ಕೂಡ ಕಾನ್ಸ್ಟಿಪೇಷನ್ಗೆ ಒಳ್ಳೆ ರಿಲೀಫ್ ಅನ್ನ ಕೊಡುತ್ತೆ. ಸೊ ಇದನ್ನ ಒಂದು ಹ್ಯಾಬಿಟ್ ತರ ಮಾಡ್ಕೊಳ್ಬೇಡಿ. ಕಾನ್ಸ್ಟಿಪೇಷನ್ ತುಂಬಾ ಸಿವಿಯರ್ ಆದಾಗ ಮಾತ್ರ ಇದನ್ನ ಯೂಸ್ ಮಾಡಿ. ಇನ್ನು ಕೆಲವೊಬ್ರು ತ್ರಿಫಲಾ ಯೂಸ್ ಮಾಡ್ತಾ ಇರ್ತಾರೆ. ತ್ರಿಫಲಾ ಚೂರ್ಣ ಕೂಡ ನೀರಿಗೆ ಹಾಕಿ ತಗೊಳ್ಳೋದ್ರಿಂದ ನಿಮ್ಗೆ ಬೆನಿಫಿಟ್ ಆಗುತ್ತೆ, ಕಾನ್ಸ್ಟಿಪೇಷನ್ ರಿಲೀಫ್ ಆಗುತ್ತೆ. ಬಟ್ ಇದೆಲ್ಲ ತಗೊಳ್ಬೇಕಾದ್ರೆ ನೀವು ಅದು ದಿನನಿತ್ಯ ಒಂದು ಫುಡ್ ಐಟಮ್ ತರ ತಗೊಳ್ಳೋ ಹಾಗೆ ಇಲ್ಲ. ಜಾಸ್ತಿ ಆದಷ್ಟು ಫುಡ್ಸ್ ಅಲ್ಲೇ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡಿ, ಅಥವಾ ಸಿವಿಯರ್ ಇದ್ದಾಗ ಮಾತ್ರ ಇದನ್ನೆಲ್ಲ ಯೂಸ್ ಮಾಡಿ. ಸೊ ಇದೆಲ್ಲ ನೀವು ಆಹಾರಗಳು ಮತ್ತೆ ಇದೆಲ್ಲ ರೆಮಿಡೀಸ್ ಮಾಡೋದ್ರಿಂದ ನಿಮ್ಗೆ ಕಾನ್ಸ್ಟಿಪೇಷನ್ಸ್ ರಿಲೀಫ್ ಆಗುತ್ತೆ. ಇನ್ನು ಕೆಲವೊಬ್ರು ಇರ್ತಾರೆ, ಅವರಿಗೆ ಸ್ಪೆಸಿಫಿಕ್ ಆಗಿ ನಾನು ಟೀ ಕುಡಿದ್ರೇನೆ ನಮ್ಗೆ ಮೋಷನ್ ಪಾಸ್ ಆಗೋದು, ಅಥವಾ ನಾನು ಸ್ಮೋಕ್ ಮಾಡಿದ್ರೇನೆ ನನ್ಗೆ ಬರುತ್ತೆ ಮೋಷನ್, ಈ ತರ ಎಲ್ಲ ತುಂಬಾ ಜನ ಹೇಳ್ತಾರೆ. ಅದು ಕಂಪ್ಲೀಟ್ ಆಗಿ ನಿಮ್ಮ ಮೈಂಡ್ ಸೆಟ್. ಅಂದ್ರೆ ಏನು, ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ ನಿಮ್ಗೆ ಬೇಕು. ಏನಾದ್ರೂ ಒಂದು ನಿಮ್ಮ ಬ್ರೈನ್ ಆಟೋಮ್ಯಾಟಿಕ್ ಆಗಿ ಸಿಗ್ನಲ್ ಕೊಡ್ತಾ ಇಲ್ಲ ಮೋಷನ್ ಪಾಸ್ ಮಾಡೋದಕ್ಕೆ, ನೀವು ಇದನ್ನ ಒಂದು ಸಿಗ್ನಲ್ ತರ ತಗೊಂಡಿದ್ದೀರಾ. ಸೊ ಅದಕ್ಕೆ ಮೇನ್ ಏನ್ ಇಂಪಾರ್ಟೆಂಟ್ ಅಂದ್ರೆ, ಕೆಲವೊಬ್ಬರಿಗೆ ಟೀ ಕಾಫಿಯಿಂದ ಯಾಕೆ ಬರುತ್ತೆ, ಯಾಕಂತ ಹೇಳಿದ್ರೆ ಒಂದು ಬೆಚ್ಚಗಿರೋ ಫೀಲಿಂಗ್ ಕೊಡುವಂತ ಏನಾದ್ರೂ ನಮ್ಗೆ ಫುಡ್ ಬೇಕು. ಸೊ ಇದಕ್ಕೆ ರಿಪ್ಲೇಸ್ಮೆಂಟ್ ನೀವು ಏನ್ ಮಾಡ್ಬೋದು, ಒಂದು ಶುಂಠಿ ಟೀ ತಗೊಳ್ಬಹುದು. ಶುಂಠಿಯಿಂದ ನಿಮ್ಗೆ ಒಳ್ಳೆ ಆಗಿ ಕಾನ್ಸ್ಟಿಪೇಷನ್ಗೆ ರಿಲೀಫ್ ಸಿಗುತ್ತೆ. ಹೊಟ್ಟೆಯಲ್ಲಿ ಗ್ಯಾಸ್ ಬ್ಲೋಟಿಂಗ್ ಇದ್ರೆ ಕೂಡ ಅದಕ್ಕೆ ನಿವಾರಣೆ ಆಗುತ್ತೆ. ಆಮೇಲೆ ಬೆಚ್ಚಗಿರುವ ನೀರು ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ.
ಸೊ ಇದರ ರಿಪ್ಲೇಸ್ಮೆಂಟ್ ಆಗಿ ಶುಂಠಿ ಟೀ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಟೀ ಕಾಫಿ ನಿಮ್ಗೆ ಬಾಡಿನ ಇನ್ನೂ ಜಾಸ್ತಿ ಡಿಹೈಡ್ರೇಟ್ ಮಾಡಿ ಲಾಂಗ್ ಟರ್ಮ್ ಆಗಿ ಕಾನ್ಸ್ಟಿಪೇಷನ್ಗೆ ಕ್ಯೂರ್ ಮಾಡೋದಿಲ್ಲ, ಇನ್ನೂ ಜಾಸ್ತಿ ಕಾನ್ಸ್ಟಿಪೇಷನ್ ಕಾಸ್ ಮಾಡುತ್ತೆ. ಸೊ ಅದಕ್ಕಾಗಿ ಇದನ್ನ ರಿಪ್ಲೇಸ್ಮೆಂಟ್ ಆಗಿ ಶುಂಠಿ ಟೀ ತಗೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು ಬೆಚ್ಚಗೆ ನೀರು ಕುಡಿದ್ರೂ ಸಾಕು, ನಿಮ್ಗೆ ಕಾನ್ಸ್ಟಿಪೇಷನ್ ಇಂದ ರಿಲೀಫ್ ಬರುತ್ತೆ. ಮೇನ್ ಏನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಮೈಂಡ್ ಸೆಟ್ ನ ನೀವು ಚೇಂಜ್ ಮಾಡಬೇಕು. ಆಮೇಲೆ ದಿನನಿತ್ಯ ಬ್ರೇಕ್ಫಾಸ್ಟ್ ಗಿನ ಮುಂಚೆ ನೀವು ಮೋಷನ್ ಪಾಸ್ ಮಾಡಬೇಕು, ಅಥವಾ ಒಂದು ಸ್ಪೆಸಿಫಿಕ್ ಆಗಿ ಟೈಮ್ ನ ಸೆಟ್ ಮಾಡ್ಕೊಳ್ಳಿ. ಆ ಟೈಮ್ ಅಲ್ಲಿ ನೀವು ಮೋಷನ್ ಪಾಸ್ ಮಾಡ್ಕೊಳ್ಳೋ ಹ್ಯಾಬಿಟ್ ನ ಶುರು ಮಾಡ್ಕೊಳ್ಳಿ. ಯಾವ ರೀತಿ ಹ್ಯಾಬಿಟ್ ಜನರೇಟ್ ಆಗುತ್ತೆ ಅಂದ್ರೆ, ನೀವು ವಾಕಿಂಗ್ ಮಾಡೋದ್ರಿಂದ, ನೀವು ಬೆಚ್ಚಗೆ ನೀರು ಕುಡೀರಿ, ಸ್ವಲ್ಪ ಮೂವ್ಮೆಂಟ್ಸ್ ಮಾಡಿ. ಯಾರು ಎಕ್ಸಸೈಸೇ ಮಾಡೋದಿಲ್ಲ, ಒಂದೇ ಕಡೆ ಕೂತಿರ್ತಾರೋ ಅವ್ರಿಗೂ ಕೂಡ ಕಾನ್ಸ್ಟಿಪೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ದಿನನಿತ್ಯ ಎದ್ದು ಸ್ವಲ್ಪ ವಾಕಿಂಗ್ ಮಾಡಿದ್ರು ಕೂಡ ನಿಮ್ಗೆ ಬೆನಿಫಿಟ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎದ್ದ ಮೇಲೆ ನೀರು ಕುಡಿದ್ಬಿಟ್ಟು 1 ನಿಮಿಷ ಮಾಲಾಸನ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳಿ. ಸೊ ಕಾನ್ಸ್ಟಿಪೇಷನ್ಗೆ ರಿಲೀಫ್ ಆಗುತ್ತೆ. ಅಲ್ಲದೆ ಬೇರೆ ಕೆಲವು ಯೋಗಾಸನಗಳಿದೆ, ಪವನ ಮುಕ್ತಾಸನ ಆಗಿರ್ಬೋದು. ಸೊ ಈ ರೀತಿ ಆಸನಗಳು ಮಾಡೋದ್ರಿಂದ, ವಜ್ರಾಸನದಲ್ಲಿ ಕೂತ್ಕೊಳ್ಳೋದ್ರಿಂದ ಕೂಡ ಕೆಲವೊಬ್ಬರಿಗೆ ಒಳ್ಳೆ ರಿಲೀಫ್ ಬರುತ್ತೆ. ಸೊ ಯಾರೆಲ್ಲ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡ್ತಿದ್ದಾರೆ ಅವರಿಗೆ ಆಟೋಮೆಟಿಕ್ ಆಗಿ ಈ ರಿಫ್ಲೆಕ್ಸ್, ಈ ಆಸನದ ಬೆನಿಫಿಟ್ ಸಿಗುತ್ತೆ. ಸೊ ಅವರಿಗೆ ತುಂಬಾ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ. ಇಲ್ಲ ಅಂತ ಹೇಳಿದವರು ಮಲಾಸನ ಪೊಸಿಷನ್ ಅಥವಾ ಯಾವ್ದಾದ್ರು ಒಂದು ಆಸನವನ್ನ ಪ್ರಾಕ್ಟೀಸ್ ಮಾಡಿ, ಅಥವಾ ಸ್ವಲ್ಪ ವಾಕಿಂಗ್ ಅಥವಾ ಟ್ವಿಸ್ಟಿಂಗ್ ಆಸನಾಸು ಪೋಸ್ಚರ್ಸ್ ಮಾಡಿ. ಸೊ ನಿಮ್ಗೆ ಕಾನ್ಸ್ಟಿಪೇಷನ್ ಇಂದ ಡೆಫಿನೆಟ್ ಆಗಿ ರಿಲೀಫ್ ಸಿಗುತ್ತೆ. ಇದು ಮಾಡಿದ್ರು ಕೂಡ ಸಿಂಪ್ಟಮ್ಸ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿದಲ್ಲಿ ನಿಮ್ಮ ಗಟ್ ಹೆಲ್ತ್ ಡಿಸ್ಟರ್ಬ್ ಆಗಿರುತ್ತೆ, ನಿಮ್ಮ ಗಟ್ ಬ್ಯಾಕ್ಟೀರಿಯಾ ಡಿಸ್ಟರ್ಬ್ ಆಗಿರುತ್ತೆ. ಸೊ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದ್ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾರಿಗಾದ್ರೂ ಕನ್ಸಲ್ಟ್ ಮಾಡಿ, ಅದ್ರ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ನೀವು ತಗೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.